ರಾಯಚೂರು ಜಿಲ್ಲೆಯ ಜನರ ಬಹುನಿರೀಕ್ಷಿತ ರಾಯಚೂರು ವಿಮಾನ ನಿಲ್ದಾಣ ನಿರ್ಮಾಣ ಹಂತದಲ್ಲಿ ಪರಿಸರ ಸಂರಕ್ಷಣೆಗೆ ಜಿಲ್ಲಾಡಳಿತದಿಂದ ಎಲ್ಲಾ ರೀತಿಯ ಮುಂಜಾಗ್ರತೆ ಕ್ರಮ ತೆಗೆದುಕೊಳ್ಳಲಾಗಿದೆ ಎಂದು ಡಿಸಿ ನಿತೀಶ್ ಕೆ ಅವರು ತಿಳಿಸಿದ್ದಾರೆ. ಇನ್ನು ಅವರಿಂದು ನಗರದ ಯರಮರ ಹೊರವಲಯ ಸರ್ಕ್ಯೂಟ್ ಹೌಸ್ನಲ್ಲಿ ನಡೆದ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಕರ್ನಾಟಕ ರಾಜ್ಯ ಕೈಗಾರಿಕಾ ಮತ್ತು ಮೂಲ ಸೌಲಭ್ಯ ಅಭಿವೃದ್ಧಿ ನಿಗಮ ನಿಯಮಿತ ರಾಯಚೂರು ತಾಲೂಕು ಮತ್ತು ಜಿಲ್ಲೆಯ ಏಗನೂರು ಮತ್ತು ದಂಡು ಗ್ರಾಮಗಳ 130.43 ಹೆಕ್ಟೇರ್ ಪ್ರದೇಶದಲ್ಲಿ ಗ್ರೀನ್ಫೀಲ್ಡ್ ನೋ ಫ್ರೀಲ್ ವಿಮಾನ ನಿಲ್ದಾಣ ಅಭಿವೃದ್ಧಿಪಡಿಸುವ ಪರಿಸರ ಸಾರ್ವಜನಿಕ ಅಕಾಲಿಕ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಈ ಸಂದರ್ಭದಲ್ಲಿ ಸಚಿವ ಎನ್.ಎಸ್. ಬೋಸರಾಜ್ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವ ಶರಣ್ ಪ್ರಕಾಶ್ ಪಾಟೀಲ್ ಮುತುವರ್ಜಿಯಿಂದ ನಗರಕ್ಕೆ ವಿಮಾನ ನಿಲ್ದಾಣ ಸ್ಥಾಪನೆಗೆ ಅನುಮತಿ ದೊರೆತಿದೆ. ಬೇಸಿಕಲಿ ಪ್ರೊಸೀಜರ್ ಪ್ರಕಾರ ಇಲ್ಲಿ ಅಫೆಕ್ಟೆಡ್ ವಿಲೇಜಸ್ ಅವ್ರಿಗೆ ಕೊಡಬೇಕು. ಇದು ಬೇಸಿಕಲಿ ಪಬ್ಲಿಕ್ ಹಿಯರಿಂಗ್, ಪೇಪರಲ್ಲೂ ಹಾಕಿದ್ದೀವಿ, ನೋಟಿಫಿಕೇಶನು ಮಾಡಿದ್ದೀವಿ, ಎಲ್ಲ ಕಡೆ ನಾವು ಹಾಕಿದ್ದೀವಿ. ಬಟ್ ಅಫೆಕ್ಟೆಡ್ ವಿಲೇಜಸ್ ಅವ್ರಿಗೆ ನಾವು ಕೊಟ್ಟಿರೋದು. ಓಕೆ, ಇದು ಮೀಟಿಂಗ್ ಬಗ್ಗೆ ಹೇಳಿ ಸರ್. ಸೊ ಇವತ್ತು ರಾಯಚೂರು ಏರ್ಪೋರ್ಟ್ ಬಗ್ಗೆ ಎನ್ವಿರಾನ್ಮೆಂಟ್ ಕ್ಲಿಯರೆನ್ಸ್ಗೆ ಪ್ರೊಸೀಜರ್ ಪ್ರಕಾರ ಒಂದು ಸಾರ್ವಜನಿಕ ಸಭೆ ಮಾಡಬೇಕು. ಪರಿಸರದ ಮೇಲೆ ಏನಾದರೂ ನೆಗೆಟಿವ್ ಇಂಪ್ಯಾಕ್ಟ್ ಆಗೋ ಬಗ್ಗೆ ಸಾರ್ವಜನಿಕರದ್ದು ಏನಾದ್ರು ಸಲಹೆ, ಟೀಕೆ, ಟಿಪ್ಪಣಿ ಏನಾದ್ರು ಇದ್ದರೆ ಅವರು ಅದನ್ನ ರೈಸ್ ಮಾಡ್ಬೋದು. ಸೊ ಓವರಾಲ್ ಪ್ರಾಜೆಕ್ಟ್ ಬಗ್ಗೆ ಮತ್ತು ಪ್ರಾಜೆಕ್ಟು ಡೀಟೇಲ್ಸ್ ಬಗ್ಗೆ ನಾವು ಸಾರ್ವಜನಿಕರಿಗೆ ಯಾರ್ಯಾರು ಬಂದಿದ್ರು ಅವರಿಗೆ ಡೀಟೇಲಾಗಿ ನಾವು ಹೇಳಿದ್ದೀವಿ. ಅದಾದಮೇಲೆ ಪರಿಸರ ಮೇಲೆ ಈ ಏರ್ಪೋರ್ಟ್ ನಿರ್ಮಾಣದಿಂದ ಏನಾದರೂ ಒಂದು ಸಣ್ಣ ಪುಟ್ಟ ನೆಗೆಟಿವ್ ಇಂಪ್ಯಾಕ್ಟ್ ಇದ್ದರೆ ಅದನ್ನ ಮಿಟಿಗೇಟ್ ಮಾಡೋಕ್ಕೆ, ಶಮನ ಮಾಡೋಕ್ಕೆ ಏನೇನು ಕ್ರಮ ತಗೋಬೇಕು, ಕ್ರಮ ತಗೊತಾ ಇದ್ದೀವಿ, ಅದಕ್ಕೆ ಎಷ್ಟು ನಾವು ವೆಚ್ಚ ಮಾಡ್ತಾ ಇದ್ದೀವಿ ಅದ್ರ ಬಗ್ಗೆನೂ ನಾವು ಸುದೀರ್ಘವಾಗಿ ಅವರಿಗೆ ಎಕ್ಸ್ಪ್ಲೇನ್ ಮಾಡಿದ್ದೀವಿ. ಸೊ ತುಂಬ ಜನ ಅವರು ಸಲಹೆ ಕೊಟ್ಟಿದ್ದಾರೆ. ಆ ಸಲಹೆನ ನಾವು ಡೀಟೇಲ್ ಆಗಿ ಪ್ರೊಸೀಡಿಂಗ್ಸ್ ಮಾಡಿಕೊಂಡು ಕೇಂದ್ರ ಸರ್ಕಾರಕ್ಕೆ ನಾವು ಕಳಿಸ್ತಾ ಇದ್ದೀವಿ. ಕೇಂದ್ರ ಸರ್ಕಾರದಿಂದ ಆದಷ್ಟು ಬೇಗ ಎನ್ವಿರಾನ್ಮೆಂಟ್ ಕ್ಲಿಯರೆನ್ಸ್ ತೊಗೊಂಡು ಬಂದು ಆದಷ್ಟು ಬೇಗ ಕೆಲಸನೂ ನಾವು ಸ್ಟಾರ್ಟ್ ಮಾಡ್ತೀವಿ. ಸರ್, ಈಗ ಅದೇ ಮುಖ್ಯವಾಗಿ ಈ ಏರ್ಪೋರ್ಟ್ ಹೊರತಾಗಿಸಿ ಪೊಲ್ಯೂಷನ್ ಮಾಲಿನ್ಯ ಹಾನಿ ಬಗ್ಗೆನೇ ಜಾಸ್ತಿ ತುಂಬ ಜನ ಏನು ಅಂದರೆ ಏರ್ಪೋರ್ಟು ಬಿಟ್ಟು ಅಕ್ಕಪಕ್ಕ ಕೆರೆಗೆ ಕೆಮಿಕಲ್ ಫ್ಯಾಕ್ಟ್ರಿಯಿಂದ ಬರ್ತಾ ಇದೆ, ಆಮೇಲೆ RTPS YTPS ಇಂದನೂ ವ್ಯಾಪಕವಾಗಿ ಅಲ್ಲಿ ಮಾಲಿನ್ಯ ಆಗ್ತಾ ಇದೆ ಅಂತ ಈ ಸಭೆಯಲ್ಲಿ ಗಮನಕ್ಕೆ ತಂದರು. ಅದನ್ನ ನಮ್ಮ ಪೊಲ್ಯೂಷನ್ ಕಂಟ್ರೋಲ್ ಅಧಿಕಾರಿಗಳ ಮೂಲಕ ಮತ್ತು ನಮ್ಮ ಮಹಾನಗರ ಪಾಲಿಕೆ ಮೂಲಕ ಅದನ್ನ ನಾವು ಕಂಟ್ರೋಲ್ ಮಾಡ್ತೀವಿ. ಓಕೆ, ಥ್ಯಾಂಕ್ ಯು. ಜಿಲ್ಲಾಡಳಿತ ವಿಮಾನ ನಿಲ್ದಾಣದ ನಿರ್ಮಾಣಕ್ಕಾಗಿ ಈ ಪರಿಸರ ಮಾಲಿನ್ಯದ ಬಗ್ಗೆ ಚರ್ಚೆ ಮಾಡಲು ಸಭೆಯನ್ನು ಕರೆಯಲಾಗಿತ್ತು. ಆ ಸಭೆಯಲ್ಲಿ ಹಲವಾರು ವಿಷಯಗಳನ್ನು ರೈತರು ಮತ್ತು ಗ್ರಾಮಸ್ಥರು ಮಂಡನೆ ಮಾಡಿದರೆ ಆ ವಿಷಯಗಳಿಗೆ ಅವರು ಪ್ರಾಮುಖ್ಯತೆ ನೀಡಿದ ಬರೀ ಪರಿಸರದ ಬಗ್ಗೆ ಮಾತ್ರ ಮಾತನಾಡ್ರಿ ಅಂತ ಹೇಳಿದರು. ನಮ್ಮದು ಏನು ಮುಖ್ಯ ವಿಷಯ ಏನಿತ್ತಂದರೆ ಜಮೀನು ಮತ್ತು ಮನೆಗಳನ್ನು ಕಳೆದುಕೊಳ್ಳತಕ್ಕಂಥ ರೈತರಿಗೆ ಪುನರ್ವಸತಿ ಬಗ್ಗೆ, ಪರಿಹಾರದ ಬಗ್ಗೆ ಆಗಲಿ ಮತ್ತು ಇನ್ನು ಹಲವಾರು ಸಮಸ್ಯೆಗಳ ಬಗ್ಗೆ ನಾವು ಚರ್ಚೆ ಮಾಡಲು ಅವಕಾಶ ಮಾಡಿಕೊಟ್ರಂತ ಅವ್ರನ್ನ ಕೇಳಿದರೆ ಇಂದಿನ ಸಭೆಯಲ್ಲಿ ಪರಿಸರದ ಬಗ್ಗೆ ಮಾತ್ರ ಮಾತನಾಡಬೇಕು, ಅದಕ್ಕಾಗಿ ಪ್ರತ್ಯೇಕ ಒಂದು ಸಭೆಯನ್ನು ಕರಿತೀವಿ ಅಂತೇಳಿ ಜಿಲ್ಲಾಧಿಕಾರಿಗಳು ಹೇಳಿದ್ದಾರೆ. ಅದಕ್ಕಾಗಿ ಇಂದಿನ ಸಭೆ ಅದು ಸಂಪೂರ್ಣವಾದ ಸಭೆ ಅಲ್ಲ ಅಂತ ಹೇಳಿ ನನ್ನ ಅನಿಸಿಕೆ ಅನಿಸ್ತದೆ. ಪರಿಹಾರದ ಬಗ್ಗೆ ನಾವೇನು ಹೇಳಿದ್ವಿ, ನಮ್ಮ ಏಗನೂರು ಗ್ರಾಮ ಈಗಾಗಲೇ ಈ YTPS ಪರಿಸರದಿಂದ ಅರ್ಧ ಗ್ರಾಮ ಹಾಳಾಗಿದೆ. ಮತ್ತು ನಾಳೆ ಈ ವಿಮಾನ ನಿಲ್ದಾಣ ಆದ ಮೇಲೆ ಕೂಡ ರನ್ವೇ ಆಗುವಾಗ ಧೂಳೆದ್ದು ಆ YTPS ಬಿದ್ದಂಥ ಬೂದಿ, ಆರು ಬೂದಿ ಅದರ ಶಬ್ದಕ್ಕೆ ಅದರ ಹಾರುವಿಕೆಯಲ್ಲಿ ಮತ್ತು ಗ್ರಾಮದ ಒಳಗಡೆ ಪ್ರವೇಶ ಮಾಡಿ ಜನಗಳಿಗೆ ರೋಗ ರುಜಿನಗಳಾಗ್ಬೋದು. ಅದಕ್ಕಾಗಿ ಈಗಾಗಲೇ ಒಂದು 50 ಮನೆ, ಏಗನೂರು ಗ್ರಾಮದ 50 ಮನೆಗಳು ಆ ವಿಮಾನ ನಿಲ್ದಾಣದಲ್ಲಿ ಕಳೆದುಕೊಳ್ತಿದ್ದಾರೆ ರೈತರು. ಮತ್ತು ಅರ್ಧ ಊರು ಇಲ್ಲಿ, ಅರ್ಧ ಊರು ಇಲ್ಲಿ, ಅಲ್ಲಿ ಇರೋದು ಬೇಡ, ಪೂರ್ತಿ ಗ್ರಾಮವನ್ನೇ ಸ್ಥಳಾಂತರ ಮಾಡ್ರ ಅಂತೇಳಿ ಜಿಲ್ಲಾಡಳಿತ ಗಮನಕ್ಕೆ ತಂದೀವಿ. ಅದರ ಬಗ್ಗೆ ಅವರು ಯಾವುದೇ ಪ್ರತಿಕ್ರಿಯೆ ನೀಡಿರುವುದಿಲ್ಲ. 13 ಗುಂಟೆ ಓದ್ತದಂತಾರ ಈಗ ಏರ್ಪೋರ್ಟ್ನಾಗ. ನಮ್ದು ಹೊಲ ಹೋದ್ರೆ ನಾವು ಬದುಕೋದು ಹೆಂಗಾರಿ? ಆದರೆ ನಾವು ಅದ್ರಾಗೆ ಅರಗರು ಬಿತ್ತೋರು, ಅದರಿಂದ ನಾವು ಬದುಕೋರು. ಈಗ ನಮ್ಗೆ ಹೊಲಗಳಿಗೆ ಹೋಗ್ಬೇಕಂದ್ರೆ ಈಗ ಸುತ್ತಾರ್ಕೊಂಡು ಹೋಗ್ಬೇಕಂದ್ರೆ 2 ಕಿಲೋಮೀಟ್ರ್ ದಾರಿ ಆಗ್ತದೆ, ನಮ್ಗೆ ಹೋಗೋಕ್ಕಾಗಲ್ಲ. ಈಗ ಇರೋದು 13 ಗುಂಟೆ ಹೋದ್ರೆ ನಮ್ಗೆ ಇನ್ನು 15-16 ಗುಂಟೆ ಉಳಿತದ್ರಿ. ಅದು ಇಟ್ಟು ಅರಗದ ಹೆಂಗೆ, ಬಿತ್ತದ ಹೆಂಗೆ, ನಾವು ಬೆಳಕೋದು ಹೆಂಗಾರಿ ಸರ್? ಅದಕ್ಕಂತಾನೆ ನಮ್ಮ ಆಸ್ತಿ ಬಗ್ಗೆ ನಾವು ಮಾತಾಡ್ತೀವಿ ರೀ. ಮತ್ತು ನೀವು ಮಾತಾಡ್ರಪ್ಪ, ಎಲ್ಲರೂ ಊರವ್ರಿ ಮಾತಾಡ್ರಿ. ಸತ್ಯಮ ರೀ ನಮ್ಮ ಹೆಸರು. ಏನೋ ತಗೋಬೇಕು ಒಂದು ಇಲ್ಲ ರೀ, ನಾವು ಬದುಕಕ್ಕೆ ಆಗೋದಿಲ್ಲ. ನಮ್ಗೆ ಅದಿಷ್ಟು ಹೊಲ ಕೊಟ್ಟಿವಿ, ನಮ್ಗೆ ಈಗ ಹೆಂಗೆ ಬದುಕಬೇಕ್ರಿ? ನಮ್ಮ ಜೀವನದ ಹೆಂಗೆ? ಅದ್ರ ಸಲುವಾಗಿ ನಾವು ಕೊಡಂಗಿಲ್ಲ ರೀ, ಇಲ್ಲಕ್ಕೆ ಭೂಮಿಯೇ ಕೊಡಂಗಿಲ್ಲ. ಮತ್ತು ನಾವು ಊರವ್ರಿಗೆ ಹೇಳಕತ್ತೀವಿ ರೀ ನಾವು. ಅವರು ಮತ್ತು ಅವ್ರು ನೀವು ಮಾತಾಡ್ಕರಿ ಎಲ್ಲಾರು ಅಂತ ಅನ್ನಕತ್ತಾರ ರೀ. ಅವರು ಪರಿಹಾರ ಕೊಟ್ಟಿಲ್ಲ ರೀ ನಮ್ಗೆ. ಕೊಡಲ್ಲ ಅಂದ್ರೆ ನಾವು ಹೊಲ ಕೊಡಲ್ರಿ. ನಾವು ಎದಕ್ಕೆ ಕೊಡಕೊಂಬ್ರಿ? ನಮ್ಮ ಅಷ್ಟೇ ಅದು, ನಮ್ಮ ಮಕ್ಕಳು ನಾವು ಕೊಡಂಗಿಲ್ಲ ಅಷ್ಟೇ ರೀ. ಮತ್ತೆ
ಹೆಸರು ಸತ್ಯಮರಿ ನದು. ಸಂದರ್ಭದಲ್ಲಿ ಸಹಾಯಕ ಆಯುಕ್ತ ಗಜಾನನ ಬಾಳೆ, ಪರಿಸರ ಮಾಲಿನ್ಯ ನಿಯಂತ್ರಣಾಧಿಕಾರಿ, ಏಗನೂರು ಗ್ರಾಮದ ಮತ್ತು ದಂಡು ಗ್ರಾಮದ ಭೂ ಸಂತ್ರಸ್ತರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಗಾರ್ಲದಿನ್ನಿ ವೀರನಗೌಡ, BV5 ನ್ಯೂಸ್ ಕನ್ನಡ, ರಾಯಚೂರು. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369